ನಂದಿ ತಗೊಂಡ ನೋಡ ನೀವು ಬರಲಿಲ್ಲ.
ನೋಡಿ, ಇವತ್ತು ಆಷಾಢ ಮಾಸದ ಕೊನೆ ಸೋಮವಾರ. ಈ ಒಂದು ಪುಣ್ಯ ದಿನದಂದು ಏನು ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ನಂದಿ ಗಿರಿ ಪ್ರದಕ್ಷಿಣೆ ಮಾಡ್ತಿದ್ದಾರೆ. ಮೊದಲಿನಿಂದಲೂ ಇತಿಹಾಸ ಪುರಾಣವಾದಂತಹ ಒಂದು ಪ್ರತೀತಿ ಇದೆ. ಇಲ್ಲಿ ಈ ಒಂದು ದಿವಸ ಏನು ಆಷಾಢ ಮಾಸದ ಕೊನೆ ಸೋಮವಾರ ಗಿರಿ ಪ್ರದಕ್ಷಿಣೆ ಮಾಡಿದ್ರೆ, ನಂದಿ ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ಎಲ್ಲ ಪಾಪಗಳನ್ನು ಕಳ್ಕೊಂಡು ಒಳ್ಳೆಯದಾಗುತ್ತೆ, ಜೀವನ ನೆಮ್ಮದಿಯಾಗಿರುತ್ತೆ ಅನ್ನೋ ಒಂದು ನಂಬಿಕೆಯಿಂದ, ದೇವರ ಮೇಲೆ ನಂಬಿಕೆ ಇಟ್ಟು ಭಕ್ತಿಯಿಂದ ಇವತ್ತು ಎಲ್ಲ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಗಿರಿ ಪ್ರದಕ್ಷಿಣೆ ಮಾಡ್ತಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಅವ್ರು ಮಾಡ್ತಾ ಇರುವಂತಹ ಪ್ರದಕ್ಷಿಣೆಯಿಂದ ನಾಡಿನ ಸಮಸ್ತ ಜನತೆಗೂ ಒಳ್ಳೆಯದಾಗಲಿ ಅಂತ ಈ ಮುಖಾಂತರ ಕೇಳ್ತಾರೆ. ಇವತ್ತು ನೀವು ಇಲ್ಲಿ ಏನು ಪ್ರಸಾದ ಕೊಡ್ತಾ ಇದ್ದೀರಾ? ಆ್ಯಕ್ಚುಲಿ ನೋಡಿ, ನಾವು ಚಿಕ್ಕಬಳ್ಳಾಪುರದವ್ರು ಆಗಿದ್ದರೂ ಸಹ ನಂದಿ ಗಿರಿಯ ಬಗ್ಗೆ ಮತ್ತು ನಂದಿ ದೇವಸ್ಥಾನದ ಬಗ್ಗೆ ನಮಗೆಲ್ಲ ಗೊತ್ತಿದ್ದರೂ ಸಹ ಈ ಒಂದು ವಿಶೇಷವಾದ ದಿನ ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ಜನ ಈ ರೀತಿ ಪ್ರದಕ್ಷಿಣೆ ಮಾಡ್ತಾರೆ ಅನ್ನೋದು ನಮ್ಮ ನಿಜಕ್ಕೂ ಇಷ್ಟೊಂದು ಅರಿವು ಇರಲಿಲ್ಲ. ಈ ಅರಿವು ಬರೋಕ್ಕೆ ಮುಖ್ಯ ಕಾರಣ ಏನಂತಂದರೆ, ಯಲಹಂಕದ ಜನಪ್ರಿಯ ಶಾಸಕರಾದ SR ವಿಶ್ವನಾಥರವರು ಈ ಥರ ನಾವು ಮಾಡ್ತಾಯಿದ್ದೀವಿ, ಸಂದೀಪ್ ಪ್ರತಿ ವರ್ಷ ಮಾಡ್ತಾಯಿದ್ದೀವಿ, ಒಂದಷ್ಟು ಆಯೋಜನೆಗೆ ತಾವು ನಿಂತ್ಕೊಬೇಕು ಅಂತ ಹೇಳಿದಾಗಲೇ ನಮಗೆ ಇದರ ಪ್ರಾಮುಖ್ಯತೆ ಅರ್ಥ ಆಗಿದ್ದು. ಬಂದು ನೋಡಿದಾಗ ಏನೇನು ಬೇಕೋ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ತಿಂಡಿ ವ್ಯವಸ್ಥೆ ಮಾಡಿದ್ದೀವಿ, ಕಾಫಿ ವ್ಯವಸ್ಥೆ ಮಾಡಿದ್ದೀವಿ, ಊಟದ ವ್ಯವಸ್ಥೆಗಳನ್ನು ಮಾಡಿದ್ದೀವಿ, ಅಲ್ಲಲ್ಲಿ ನೀರನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ನಿಜಕ್ಕೂ ವಿಶ್ವಣ್ಣ ಹೇಳಿದ್ದ ಮಾತನ್ನು ಕೇಳಿದ್ದು ಎಲ್ಲೋ ಒಂದು ಕಡೆ ಜನಗಳ ಇಷ್ಟೊಂದು ಶ್ರಮ, ಇಷ್ಟೊಂದು ಭಕ್ತಿಯ ಒಂದು ಸಣ್ಣ ಪುಣ್ಯದ ಅಂಶ ನಮಗೂ ಸಿಗುತ್ತೆ ಅವ್ರಿಗೆ ಸೇವೆ ಮಾಡೋದು ಅಂತ ನನಗೆ ನಿಜಕ್ಕೂ ಖುಷಿ ಆಯಿತು. ವಿಶ್ವಣ್ಣನಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಯಲಹಂಕ ಕ್ಷೇತ್ರದಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಪ್ರದಕ್ಷಿಣೆ ಮಾಡ್ತಿದ್ದಾರೆ. ಅವರು ಸುಮಾರು 8-10 ವರ್ಷದಿಂದ ಈ ರೀತಿ ಮಾಡ್ತಿದ್ದಾರಂತೆ. ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಭಾಗದ, ದೊಡ್ಡಬಳ್ಳಾಪುರದಿಂದ, ನೆಲಮಂಗಲದಿಂದ ಭಕ್ತರು ಬಂದು ಭಕ್ತರ ಸಾಗರವೇ ಹರಿದು ಬಂದಿದೆ ಅಂತ ಹೇಳಬೇಕು. ಬೆಳಗ್ಗೆಯಿಂದ ನಾವು ತಿಂಡಿ ವ್ಯವಸ್ಥೆ ಮಾಡ್ತಿದ್ದೀವಿ. ಭಕ್ತ ಸಾಗರ ಬರ್ತಾನೆ ಇದೆ, ತಿಂಡಿಯನ್ನು ಸೇವಿಸ್ತಾ ಇದೆ. ನಿಜಕ್ಕೂ ಒಂದು ದೇವರ ಮೆಚ್ಚ ಕೆಲಸ ಮಾಡಿದ್ದೀವಿ ಅನ್ನುವಂತಹ ಸಂತೃಪ್ತಿ ನಮಗೆ ಇವತ್ತಿದೆ. ಥ್ಯಾಂಕ್ ಯು. ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಗಿರಿಧಾಮ. ಇದು ನಂದಿ ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನದ ಪ್ರತಿ ಆಷಾಢ ಮಾಸದ ಕೊನೆ ಸೋಮವಾರದಂದು ನಂದಿ ಗಿರಿ ಪ್ರದಕ್ಷಿಣೆ ನಡ್ಕೊಂಡು ಬರ್ತಾ ಇದೆ ಭಕ್ತಾದಿಗಳ ಒಂದು ಸಹಕಾರದಿಂದ. ಈ ಒಂದು ಗಿರಿ ಪ್ರದಕ್ಷಿಣೆಗೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಿನ ಜನರು ಈ ಒಂದು ಗಿರಿ ಪ್ರದಕ್ಷಿಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸುಮಾರು 50,000ರಿಂದ 1,00,000 ಜನ ಈ ಒಂದು ಗಿರಿ ಪ್ರದಕ್ಷಿಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬರ್ತಕ್ಕಂಥ ಭಕ್ತಾದಿಗಳಿಗೆ ಸಂಬಂಧಪಟ್ಟಂತೆ ವಿವಿಧ ಸಂಘ ಸಂಸ್ಥೆಗಳು ದಾರಿ ಉದ್ದಕ್ಕೂ ಸುಮಾರು ಒಂದು 16 ಕಿಲೋಮೀಟರ್ಗಳ ಒಂದು ನಡಿಗೆ ಇರ್ತದೆ. ಎಲ್ಲ ಕಡೆನೂ ಪಾನೀಯ ಮತ್ತು ತಿಂಡಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಇರ್ತದೆ. ಮತ್ತು ನಮ್ಮ ಒಂದು ತಂಡದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸುಮಾರು ಒಂದು 12 ಟನ್ಗಳ ಕಲ್ಲಂಗಡಿ ಹಣ್ಣುಗಳ ವಿತರಣೆಯನ್ನು ಈ ಒಂದು ಸ್ಥಳದಲ್ಲಿ ಮಾಡ್ತಾ ಇದ್ದೀವಿ. ಈ ಒಂದು ಗಿರಿ ಪ್ರದಕ್ಷಿಣೆಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಹೆಚ್ಚಿನ ಒಂದು ಒಳ್ಳೆಯ ಒಂದು ಭಕ್ತಿ ಮೂಡುವಂಥ. ನಮಸ್ಕಾರ. ಇವತ್ತು ಕೊನೆ ಆಷಾಢ ಸೋಮವಾರ ಆದ್ದರಿಂದ ಪ್ರತಿ ವರ್ಷ ಕೊನೆ ಸೋಮವಾರ ದಿನ ನಂದಿಗಿರಿ ಪ್ರದರ್ಶನ ಇರುತ್ತೆ. ಸೊ ಎಲ್ಲರೂ ಭಕ್ತಾದಿಗಳು ಸುಮಾರು ಸಾವಿರಾರು ಜನದಲ್ಲಿ ಹರಿದು ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ದೇವರ ಆಶೀರ್ವಾದ ಇರಲಿ, ಅವ್ರು ಏನು ಅಂದ್ಕೊಂಡಿದ್ದಾರೋ ಅವ್ರದ್ದು ಕನಸುಗಳ ಈಡೇರಲಿ. ಸೊ ನಾನು ಹಾಗೆ ಅದೇ ರೀತಿ ಬಂದೀನಿ. ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ. ನಿಮ್ಮ ಹೆಸರು? ವರ್ಷ. ನನ್ನ ಹೆಸರು ಸೀಮಾ ಮುರಳೀಧರ್ ಅಂತ. ನಾವು ಕೋರಮಂಗಲ 5 ಬ್ಲಾಕಿಂದ, ನಮ್ಮದು ಸ್ಫೂರ್ತಿ ಮಹಿಳಾ ಸಂಘ ಅಂತ ಇದೆ. ನಾವು 100 ಜನ ಬಂದಿದ್ದೀವಿ. ಎವ್ರಿ ಇಯರು ಬರ್ತಾ ಇದ್ದೀವಿ 10 ಇಯರ್ಸಿಂದ. ದಿಸ್ ಇಸ್ ಮೈ 14th ಇಯರ್ ಈ ಸತಿ. ಇದು ಆಷಾಢದ ಕೊನೆಯ ಸೋಮವಾರದಲ್ಲೇ ನಡೆಯುತ್ತೆ. ಇದು ವಿಶೇಷವಾಗಿ ಈಗ ಹುಣ್ಮೆಗೂ ಸ್ಟಾರ್ಟ್ ಮಾಡಿದ್ದಾರೆ ಹೊಸದಾಗಿ. ಬಟ್ ಈ ಎನ್ವೈರ್ನಮೆಂಟಲ್ಲಿ ಇದರಲ್ಲಿ ಬಂದು ಇಲ್ಲಿ ಗುರು ಪ್ರದಕ್ಷಿಣೆ ಮಾಡೋದೇ ಒಂದು ಪುಣ್ಯ ಅಂತ ಅನ್ಕೋಬೋದು. ನಾವು ಸ್ಫೂರ್ತಿ ಮಹಿಳಾ ಸಂಘ ಅಂತ ಹೇಳಿದ್ವಿ ಆಗಲೇ. ಸೊ ಇದು ನಮ್ಮ ಸೀಮಾ ಅವರ ಇದನ್ನು ಆರ್ಗನೈಸ್ ಮಾಡೋದ್ರಿಂದ ನಮಗೂ ಒಂದು ಭಾಗ್ಯ ಸಿಗ್ತಾ ಇದೆ ಇದು ದೇವ್ರ ದರ್ಶನ ಮಾಡೋಕ್ಕೆ. ಇದು ನಂದು 5th ಇಯರು. ಸೊ ಅವರೆಲ್ಲ ಸೀನಿಯರ್ಸು. ಸೊ ಅವ್ರ ಗೈಡೆನ್ಸ್ ಮೇಲೆ ಬರ್ತಾ ಇದ್ದೀವಿ. ಈ ಒಂದು ಸ್ಪಿರಿಚುವಲ್ ಮಧ್ಯ ಡಿವೈನ್ ಬ್ಲೆಸ್ಸಿಂಗ್ಸ್ನ ನಾವು ಇದೊಂದು ತುಂಬ ಗ್ರೇಸ್ಫುಲ್ಲಾಗಿ ಅನುಭವಿಸ್ತಾ ಇದ್ವಿ. ತುಂಬ ಥ್ಯಾಂಕ್ ಯು.
ಕೊನೆಯ ಆಷಾಢ ಸೋಮವಾರವಾಗಿರೋದ್ರಿಂದ ಪ್ರತಿ ವರ್ಷ ಗಿರಿ ಪ್ರದಕ್ಷಿಣೆ ಮಾಡುತ್ತಾರೆ. ಈ ಗಿರಿ ಪ್ರದಕ್ಷಿಣೆ ಮಾಡಲು ಸಾವಿರಾರು ಜನ ಬರುತ್ತಾರೆ. ಪ್ರತಿ ವರ್ಷ ಅವರು ಮನಸ್ಸಿನಲ್ಲಿ ಒಂದು ಏನಾದರೂ ಅಂದ್ಕೊಂಡು ಬಂದು ಈ ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ಅದು ನೆರವೇರುತ್ತೆ ಅಂತ ನಂಬಿಕೆಯಿಂದ ಇಲ್ಲಿಗೆ ಸುಮಾರು ಸಾವಿರಾರು ಜನ ಬಂದಿರುತ್ತಾರೆ. ಅದೇ ರೀತಿ ನಾನು ಬಂದಿದ್ದೀನಿ. ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀರೋ ಅದೆಲ್ಲ ನೆರವೇರ್ತೈತೆ. ನಿಮ್ಮ ಹೆಸರು? ನನ್ನ ಹೆಸರು ಚಂದ್ರಿಕಾ.